ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ BD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಇಂದಿನ ಒಂದು ಈ ಯುಗದಲ್ಲಿ, ಇಂಥದ್ದೊಂದು ಸಮಯದಲ್ಲಿ ಒಂದು ಸರ್ಕಾರಿ ನೌಕರಿ ಸಿಗಬೇಕಾದ್ರೆ ಕಷ್ಟಪಡೋದು ಅಷ್ಟಿಷ್ಟಲ್ಲ. ಆದರೆ ಎಷ್ಟೋ ಜನ ಪುಣ್ಯವಂತರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ. ಆದರೆ ಅವರ ತಮ್ಮ ಒಂದು ಕರ್ತವ್ಯವನ್ನು ಹೇಗೆ ನಾವು ಮಾಡಬೇಕೆಂಬುದನ್ನು ಅವರಿಗೆ ಅರಿವಾಗ್ತಾ ಇಲ್ಲ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು, ಬಡ ಜನರು ಇದ್ದಾರೆ. ನನಗೆ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಸಿಗಬೇಕು, ನಾನು ಒಂದು ಕಾಳಜಿ ವಹಿಸಿ ನನ್ನ ಕರ್ತವ್ಯವನ್ನು ಮಾಡುತ್ತೇನೆಂಬುದು ಅವರಲ್ಲಿ ಒಂದು ಛಲ ಇರುತ್ತೆ. ಅಂಥದ್ರಲ್ಲೇ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ತರಹದ ಅಲ್ಲಿರೋದು ಒಟ್ಟು 4 ರಿಂದ 5 ವೈದ್ಯರು ಹಾಗೂ ಸಿಬ್ಬಂದಿಗಳು. ಆದರೆ ಯಾರೂ ಸಹ ಸಮಯಕ್ಕೆ ಅಲ್ಲಿ ರೋಗಿಗಳಿಗೆ ಒಂದು ಸೇವೆ ಕೊಡ್ತಾ ಇಲ್ಲ. ಅಲ್ಲಿ ಆಯುಷ್ ವೈದ್ಯರು ಒಬ್ರು, ಅವರೇ ಸಹ ಆಯುರ್ವೇದಿಕ್ ಹಾಗೂ ಆಲೋಪತಿಕ್ ಇಬ್ಬರ ಸಂಬಂಧಪಟ್ಟ ರೋಗಿಗಳನ್ನು ಅವರೊಬ್ಬರೇ ನೋಡ್ತಾರೆ. ಅಲ್ಲಿನ ಜನರು ಹೇಳುವ ಹಾಗೆ ಇಲ್ಲಿ ಯಾರು ಸಿಬ್ಬಂದಿಯೂ ಸಹ ತನ್ನ ಕರ್ತವ್ಯದಲ್ಲಿ ಇರುವುದಿಲ್ಲ, ಯಾರು ಡಾಕ್ಟರ್ ಸಹ ಬರುವುದಿಲ್ಲ. ಅಂತಹದ್ರಲ್ಲಿ ಆನ್ಲೈನ್ ಮೂಲಕ ಹೊರ ರೋಗಿಗಳ ಏನು ರಸೀದಿ ಇರುತ್ತೆ ಅದು ಹೊರಗಡೆಯಿಂದ ಏನಂದ್ರೆ ಜಿರಾಕ್ಸ್ ಪ್ರತಿ ಮಾಡಿ ಜನರಿಗೆ ಅದನ್ನು ಕೊಡ್ತಾರೆ. ಆದ್ರೆ ಆ ಹೊರ ರೋಗಿಗಳ ಏನ್ ರಸೀದಿ ಇರುತ್ತೆ ಅದು ದುಡ್ಡು ಯಾರಲ್ಲಿ ಹೋಗುತ್ತೆ? ಅದು ಸರ್ಕಾರಕ್ಕೆ ಸೇರಬೇಕಾ? ಯಾರಿಗೆ ಸೇರಬೇಕು? ಅಲ್ಲಿನ ಫಾರ್ಮಸಿಸ್ಟ್ ಸಹ ಇರ್ತಾರೆ, ಅವರು ಮನೆಯಲ್ಲಿ ಇರ್ತಾರೆ, ಅವರ ಜಾಗದಲ್ಲಿ ಬೇರೆ ಯಾರೋ ಬಂದು ಕೂಡ್ತಾರೆ. ಅಲ್ಲಿ ಹಾಗೆ ಹೊರ ರೋಗಿಗಳ ರಸೀದಿ ಏನು ಕೊಡ್ತಾರೆ ಅವ್ರ ಹೆಣ್ಣು ಮಕ್ಕಳು, ಅವರು ಸಹ ಹಾಸ್ಪಿಟಲ್ ಸಿಬ್ಬಂದಿ ಅಲ್ಲ. ಇಂಥದ್ರಲ್ಲಿ ನಮ್ಮ ಬೀದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕುಳಿತಿದಾರ? ತಾಲೂಕು ಅಧಿಕಾರಿಗಳು ಏನು ಕಣ್ಮುಚ್ಚಿ ಕುಳಿತಿದಾರ? ಜನರ ಜೊತೆ ಏಕೆ ಜೀವನ ಒಂದು ಚೆಲ್ಲಾಟ ಆಡ್ತಾ ಇದ್ದಾರೆ ಎಂಬುದನ್ನು ನಾವು ತೋರಿಸ್ತೀವಿ. ಅಲ್ಲಿನ ತುರ್ತು ವಿಭಾಗದ ಏನು ಕೋಣೆ ಇದೆ ಅಲ್ಲಂತೂ ಯಾವುದೇ ತರಹದ ಸ್ವಚ್ಛತೆಯನ್ನು ಕಾಣುವುದಿಲ್ಲ. ಸರಿಯಾಗಿ ಆಸ್ಪತ್ರೆಗೆ ಅಂದ್ರೆ ಸಮುದಾಯ ಆರೋಗ್ಯ ಕೇಂದ್ರ, ಇದು ನಾವು ಮಾತಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮನ್ನೇಕೆಳಿ ಸಮುದಾಯ ಆರೋಗ್ಯ ಭವನದ ಕೇಂದ್ರದ ಒಂದು ನೋಟ ನಿಮ್ಗೆ ತೋರಿಸ್ತೀವಿ. ಇಂಥವರಿಗೆ ಯಾವ ತರ ಶಿಕ್ಷೆ ಕೊಡಬೇಕು, ಇಂಥವರಿಗೆ ಏನು ಅಮಾನತು ಮಾಡಬೇಕಾ, ಇಂಥವೇನು ಕರ್ತವ್ಯದಲ್ಲಿ ಇರಬೇಕೆಂಬುದನ್ನು ಅದನ್ನು ನೀವೇ ಡಿಸೈಡ್ ಮಾಡಬೇಕು. ಇದು ಮೇಲಧಿಕಾರಿಗಳಿಗೂ ಸಹ ತಲುಪುವಂತೆ ಈ ವಿಡಿಯೋ ಅವರಿಗೆ ಗೊತ್ತಾಗುತ್ತೆ. ಮುಂಬರುವ ದಿನಗಳಲ್ಲಿ ಅಲ್ಲಿ ಯಾವ ತರ ರೋಗಿಗಳ ಜೊತೆ ಅವರು ಚೆಲ್ಲಾಟ ಆಡ್ತಾ ಇದ್ದಾರೆ ಎಂಬುದನ್ನು, ಅವರ ಜೀವನ ಜೊತೆ ಯಾವ ತರ ಆಟ ಆಡ್ತಾ ಇದ್ದಾರೆ, ಸರಿಯಾಗಿ ಸಮಯಕ್ಕೆ ಏಕೆ ಬರ್ತಿಲ್ಲ ಎಂಬುದನ್ನು ನಾವಿಲ್ಲಿ ತೋರಿಸ್ತೀವಿ. ನೀವು ಬರೀ ಅಂದ್ರೆ ಬರೀಲ್ಲ ಸುಳ್ಳುಗಳವ ಇಂದ ಐಟಮ್ ಬರೀ ತಂದ್ಬಿಡಿ ಮಗ ಅವನಿಗೆ ನಾವು ಆಯ್ಸಲ್ಲ ಬೇಸ್ ಅಲ್ಲ ಏನು ಸರ್ ಐಡಿ ಕಾರ್ಡ್ ಇಲ್ಲ ನಿಮ್ಮಲ್ಲಿ ಇಲ್ಲ ಪರವಾಗಿಲ್ಲ ಸರ್ ಸ್ಟೋರ್ ರೂಮ್ ಸರ್ ಒಂದು ಹಾಂ ಸರ್ ಬಂದಿರಿ ಸರ್ ತಾವು ಸರ್ ಗಾಡಿ ಡಾಕ್ಟರ್ ರೆಸ್ಪಾನ್ಸ್ ಮಾಡಬೇಕು ಏನ್ರಿ ಹೇಳ್ರಿ ನೀವು ಹೇಳಿರಿ ಒಬ್ರು ನೀವೊಬ್ರು ಇದ್ರಿ ಹಾ ಒಬ್ರೆ 10 बजे चिट्ठी भी नहीं दे रहे, चिट्ठी नहीं कुछ नहीं, चिट्ठी कितने ले रहे पैसे? चिट्ठी लिख रही अभी पड़ेगी सर ट्रेनिंग परमिशन पैकेज क्वार्टर यूनिफॉर्म स्टूडेंट यूनिफॉर्म ಬೇಕಲ್ಲ ಮತ್ತೆ ಯಾವ ಫಾರ್ಮಸಿ ಡಿ ಫಾರ್ಮಸಿ ಯಾವ ಕಾಲೇಜ್ ಅಮ್ಮ ಆರೋಗ್ಯ ಕಾಲೇಜ್ ಓಕೆ ಸರ್ ನೀವು ಒಂದು ನಿಮ್ದೇನದ ಸರ್ ಐಡಿ ಕಾರ್ಡ್
ನೀವು ಏನಿದ್ದೀರಿ ಸರ್ ಫಾರ್ಮಸಿಸ್ಟ್ ನೀವು ಇದ್ದು ನಮ್ಗೆ ನೋಡ್ಬೇಕಲ್ಲ ಏನಾದ್ರು ಐಡಿ ಕಾರ್ಡ್ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಸರ್ ಅದು ನೀವು ಅದೇ ಸರ್ ಎಷ್ಟು ರೂಮ್ ಸರ್ ಬಂದು ಹಾಂ ಸರ್ ಎಷ್ಟು ವರ್ಷದ ಕೆಲಸ ಮಾಡಿದ್ರಿ ಸರ್ ತಾವು ಸರ್ ಎಷ್ಟು ವರ್ಷದ ಮಾಡ್ಲತ್ತೀರಿ ಸರ್ ತಮ್ಮ ಹೆಸರು ಯಾವರು ನೀರು ಸರ್ ಊಟಕ್ಕಿಂತ ಮೊದಲು ಊಟ ಮಾಡಿದ್ರೆ ಇದು ನೀರು ಸರ್ ತಾವೇನು ಆಯುರ್ವೇದಿಕ್ ಏನು ಸರ್ ತಾವು ಡಾಕ್ಟರ್ ಆಯುಷ್ ಮತ್ತು ನೀವು ಆಯುಷ್ ಇದ್ದರೆ ಆರೋಗ್ಯಕ್ಕೂ ಬಂದಿಲ್ಲ ಸರ್ ಏನೋ ಮಿಕ್ಕಿ ಡಾಕ್ಟರ್ ಸರ್ವಿಸ್ ಬಂದಿಲ್ಲ ಯಾವಾಗ ನಿನ್ನೆ ಸ್ವಲ್ಪ ಲೇಟ್ ಮಾಡಬೇಕು ಇಲ್ಲಿ ಸರ್ ಒಟ್ಟು ಎಷ್ಟು ಜನ ಡಾಕ್ಟರ್ ಸರ್ ಅಲ್ಲಿ ಸರ್ ಇಲ್ಲಿ ಟೋಟಲ್ ಡಾಕ್ಟರ್ ನಾಗಪ್ಪ ಇಲ್ಲ ಹೆಸರು ಬೇಡ ಎಷ್ಟು ಜನ ಇದ್ರಿ 4 ಒಟ್ಟು 5 ಜನ ಡಾಕ್ಟರ್ಸ್ ಇದ್ದೀರಿ 5 ಜನ ನೀವು ಒಬ್ಬರೇ ಕಾಣ್ತಾ ಇದ್ರಿ ಆಯುರ್ವೇದಿಕ್ ನೀವೇನೋ ಮಾಡ್ತಾ ಇದ್ರಿ ಆಯುರ್ವೇದಿಕ್ ನೀವೇ ಮಾಡ್ತಾ ಇದ್ರಿ ಎರಡು ಪರೀಕ್ಷೆ ಮಾಡಿ ಎಮರ್ಜೆನ್ಸಿ ಮಾಡ್ತೀನಿ ಸರ್ ಎಮರ್ಜೆನ್ಸಿ ಅಲ್ಲ ನಿಮ್ಮ ಆಯುರ್ವೇದಿಕ್ ಅದಲ್ಲ ಈಗ ಆಯುರ್ವೇದಿಕ್ ನಿಮ್ಮಲ್ಲಿ ಏನದ ಯಾರಿಗೆ ಏನು ಬರ್ಬಿಟ್ಟು ಇಷ್ಟು ಮಂದಿ ಅಟೆಂಡ್ ಪೇಷಂಟ್ಸ್ ಎಲ್ಲ ಹೊಂಟಾರ ಅಂದ್ರೆ ಮಕ್ಕಳು ರೋಗಿಗಳ ಜೊತೆ ಆಟ ಆಡ್ತಾ ಇದ್ದೀವಿ ಅಂದ್ರೆ 2 2 ನೀವೇ ಇದ್ದೀರಿ ಡಾಕ್ಟರ್ ಆಯುರ್ವೇದಿಕ್ ಆಯುರ್ವೇದಿಕ್ ನೀವೇ ಇದ್ದೀರಿ ನಿಮ್ಮ ಐಡಿ ಕಾರ್ಡ್ ಎಲ್ಲ ಎಲ್ಲದ ಐಡಿ ಕಾರ್ಡ್ ಇಲ್ಲ ಇದ್ದಾನೆ ಡ್ಯೂಟಿ ಹೆಂಗೆ ಮಾಡ್ತೀವಿ ನೀವು ಡ್ಯೂಟಿಗೆ ಡಾಕ್ಟರ್ ಇದ್ರಿ ಮಂದಿ ಜೀವ ತೆಗಿಲಕ್ಕಂದ್ರೆ ನೀವು ಇಲ್ಲ ಅದಾಗ ನಿಮಗೆ ಸ್ಟ್ರೆಸ್ ಆಗ್ತೀನಿ ನೀವು ಡಾಕ್ಟರ್ ಇದ್ದೀರಾ ಆಯುರ್ವೇದಿಕ್ ಬೇಕಲ್ಲ ಆಯುರ್ವೇದಿಕ್ ನೀವು ಆಯುರ್ವೇದಿಕ್ ಡಾಕ್ಟರ್ ಇದೆ ಅಂತ ಹೇಳ್ತೀರಿ ಈಗ ನಾಳೆ ಇದ್ರದ್ದು ಯಾವುದೇ ಎಮರ್ಜೆನ್ಸಿ ಪೇಷಂಟ್ ಬಂತು ಯಾವುದೇ ಕಾರ್ಡಿಯಾಕ್ ಅರೆಸ್ಟ್ ಬಂತು ಐ ಡಿ ಪೇಷಂಟ್ ಮತ್ತು ಯಾವುದೇ ಚೆಸ್ಟ್ ಪೇನ್ ಮತ್ತು ಎವ್ರಿಥಿಂಗ್ ಯಾವುದೇ ನೀವು ಮ್ಯಾನೇಜ್ ಮಾಡ್ತೀರಾ ಬೇಸಿಕ್ ಇಂದ ಮೆಡಿಸಿನ್ಸ್ ನೀವು ಆಯುಷ್ಯದ ಮಾಡೋದ್ರೆ ನೀವು ಪರೀಕ್ಷೆ ನೀವು ಹೇಳಿ ನೀವು ಹೇಳಿ ಪರೀಕ್ಷೆ ಅದನ್ನ ನೀವು ಎಷ್ಟು ರಿಸ್ಕ್ ತಗೋತೀರಿ ರಿಸ್ಕ್ ಅಲ್ಲ ನಿಮ್ದು ಆಯುಷ್ ಅದ ಆಯುರ್ವೇದಿಕ್ ಅದ ಆಯುಷ್ ನೀವು ಆಯುಷ್ ಸಂಬಂಧಪಟ್ಟಿದ್ರೆ ನಿಮ್ಮಲ್ಲಿ ಆಯುರ್ವೇದಿಕ್ ಏನು ಮಾಡ್ಬೇಕು ಇಲ್ಲ ಸರ್ ಈಗ ಪೇಷಂಟಿಗೆ ನೋಡ್ತಿದ್ದೆ ಅವ್ರು ವೈಕಲ್ಸ್ ಯಾವ ಥರ ನೋಡಿರ್ತೀರಿ ಏನು ವೈಕಲ್ಸ್ ನೋಡ್ತೀವಿ ನಮ್ಮ ಶಿಕ್ಷಕ ಇಲ್ಲ ಸರ್ ಇನ್ಸಿಡೆಂಟ್ ಅಲ್ಲೇ ಚೆಕ್ ಮಾಡಿ ಅದು ಏನಿದ್ರೆ ನಿಮ್ಗೆ ಬೇಕಲ್ಲ ಈಗ ಯಾರು ಏನೋ ಒಂದು ಸಮಸ್ಯೆ ಏನೋ ಪೇನ್ ಅಂತ ಬರ್ತಾರೆ ಏನೋ ಬರ್ತಾರೆ ಬಟ್ ಅದು ಒಂದ್ಸಲ ಬಿ ಪಿ ರೈಸ್ ಆದ್ರೂ ಬಿ ಪಿ ರೈಸ್ ಆಗ್ತದೆ ಮತ್ತು ಅದು ಬಿ ಪಿ ಅನ್ನೋದ್ರಲ್ಲಿ ಯಾವುದೇ ಟ್ಯಾಬ್ಲೆಟ್ಸ್ ಕೊಟ್ಟು ಮನೆಗೆ ಬಂದು ಎಷ್ಟೋ ಜನ ಪೇಷಂಟ್ ಸೈಲೆಂಟ್ ಮನೆಗೆ ಹೋಗಿ ಸೈಲೆಂಟ್ ಹಿಂಗೆ ನಿರ್ಲಕ್ಷ್ಯ ಮಾಡಬೇಕು ನೀವು ಹೆಸರು ಏನಿದ್ರಿ ಶ್ರೀಕಾಂತ್ ಎಷ್ಟು ವರ್ಷದ ಕೆಲಸ ಮಾಡ್ತೀರಿ ಇಲ್ಲಿ ಸರ್ 1 ವರ್ಷ 1 ವರ್ಷ ಆಯ್ತಾ ಇಲ್ಲ ಅಡ್ಮಿನಿಸ್ಟ್ರೇಟರ್ ಯಾರು ಡಾಕ್ಟರ್ ಸಂದೀಪ್ ಸರ್ ಎಲ್ಲರೂ ನಂಬರ್ ಎಲ್ಲ ಅವ್ರು ಇರ್ಬೇಕಲ್ಲ ಇಲ್ಲಿ ಡ್ಯೂಟಿಲಿ ಇರ್ಬೇಕಲ್ಲ ಇದು ಜನಗಳು ಕೇಳ್ರಿ ಇಲ್ರಿ ಜನಗಳು ಕೇಳ್ರಿ ಜನಗಳು ಬಡ್ದಾಗತ್ತಾರ ಕಣ್ಣಿಂದ ನೀವೇ ಕೊಟ್ಟು ನೋಡ್ತೀರಿ ಇಲ್ಲ ಇಲ್ಲ ಟೈಮ್ ಇರ್ತಲ್ಲ ಸರ್ ಯಾರು ಡಾಕ್ಟರ್ಸ್ ಇಲ್ಲ ಟೋಟಲ್ ಯಾರನೇ ಇಲ್ಲ ಅಂತ ಎಲ್ಲಿ ಯಾರ ಹೇಳ್ರಿ ಹೇಳ್ರಿ ಯಾರ ಯಾವಾಗ ಬರ್ತಾರ ಟೈಮ್ ಏನದ ಬರ್ತಾರೆ ನೀವು ಯಾವಾಗ ಕೇಳ್ತೀವಿ ಸರ್ ಪೇಷಂಟ್ ಸಮಸ್ಯೆಗಳು ಈಗ ಅವ್ರದ್ದು ಏನೋ ಕಣ್ಣಿನ ಪ್ರಾಬ್ಲಮ್ ಪರವಾಗಿಲ್ಲ ಬಟ್ ವೈಟಲ್ಸ್ ನೋಡ್ಬೇಕಲ್ಲ ನೀವು ಸರ್ ಚೆಕ್ ಮಾಡ್ತಾರೆ ಯಾರು ಚೆಕ್ ಮಾಡ್ತಾರೆ ಎನ್ಸಿಡೆಂಟ್ ಸಿಟಿ ಸೆಕ್ಷನ್ ಸರ್ ಭೇಟಿ ಬೇಕಲ್ಲ ಚೆಕ್ ಮಾಡಿ ಚೆಕ್ ಅಲ್ಲಿ ಸೆಕ್ಷನ್ ಬೇರೆ ಸರ್ ಅದು ಪರವಾಗಿಲ್ಲ ಸರ್ ನೋಡಿ ಚೆಕ್ ಮಾಡಿ
ಈಗ ಸರ್ ನೀವೊಂದು ಡಾಕ್ಟರ್ ಇದ್ದೀರಿ, ಒಂದು ಪೇಷಂಟ್ ಬಂದ್ರೆ ವೈಟಲ್ಸ್ ನೋಡಬೇಕು. ವೈಟಲ್ಸ್ ನೋಡಿ ಇಲ್ಲಿ ಮೆನ್ಷನ್ ಮಾಡಬೇಕು, ನೀವು ಯಾವ ಥರದ್ದು ಮೆನ್ಷನ್ ಮಾಡಿಲ್ಲ. ಈಗ ಅವ್ರ ವಯಸ್ಸಿನ ಅವ್ರಿಗೆ ಎಷ್ಟು ಎಮ್ ಜಿ ಕೊಡಬೇಕು, ಅವ್ರ ವೇಟ್ ಎಷ್ಟು ಅದ ಅವ್ರಿಗೆ ಸರ್ ನೀವು ನೋಡ್ಬೇಕಲ್ಲ ಸರ್, ವೇಟ್ ನೋಡ್ಬೇಕು, ಅವ್ರ ವೈಟಲ್ಸ್ ನೋಡಬೇಕು. ಮತ್ತೆ ಏನು ಮಾಡಿದ್ರಿ ಇಲ್ಲಿ 3 ಜನ ದುನಿಯಾದಲ್ಲಿ ಕಂಪ್ಲೇಂಟ್ ಮಾಡ್ರಿ, ಡಾಕ್ಟರ್ಗಳೇ ಬರಲ್ಲ, ಡಾಕ್ಟರ್ಸ್ ಕರ್ಕೊಂಡು ನೋಡಲ್ಲ ಅಂತ ಇದೇ ಗೊತ್ತಾಗತ್ತಲ್ಲ. ಹೆಣ್ಮಕ್ಳು ಪಾಪ ಅಜ್ಜಿ ಅವರು ಯಾವಾಗ ಬಂದಾರ, ಮುಂದೆ 9 ಬಂದಾರ, ಇನ್ನೊಂದು ಡಾಕ್ಟರ್ ಯಾರಿಲ್ಲ. ನೀವು ಒಬ್ಬರು ಇದ್ರಿ, ಅಲ್ಲಿ ಒಬ್ಬರು ಕೈಗೊಂಡು ಮೇಡಮ್ ಅವ್ರ ಜಸ್ಟ್ ಒಂದು ಹೆಣ್ಮಕ್ಳು ಕೂಸಿ ತಗೊಂಡು ಅವ್ರ ಕರ್ತವ್ಯ ಅವ್ರ ನಿಮ್ಗೆಲ್ಲ ಏನಾಗ್ಯದ ಹಿಂಗಾಗಿ ಜನ ವ್ಯವಸ್ಥೆ ಆಗ್ತಿದೆ. ನೀವು ಆಯುರ್ವೇದಿಕ್ ಇದು ಮಾಡ್ರಿ ಸರ್, ಇದು ಮಾಡೋದು ಇದು ಮಾಡೋದು ಹೇಳಿದ್ದು, ಮತ್ತು ಐಡಿನೂ ಇಲ್ಲ ಅಂತ ಹೇಳ್ತೀರಿ. ಎಲ್ಲರೂ ಹೇಳ್ರಿ, ಇಲ್ಲೆಲ್ಲ ಕೇಳ್ರಿ, ಯಾರು ಡಾಕ್ಟರ್ಸ್ ಇಲ್ಲ, ಡ್ಯೂಟಿ ಡಾಕ್ಟರ್ಸ್ ಇಲ್ಲ. ನನಗೆ ಒಬ್ಬರೇ ನೀವೇನಂದ್ರಿ, ನಮ್ದು ಇಲ್ಲದ ನೀವು ಕೇಳಿದ್ರಿ, ನಾನು ನಿಮ್ಗೆ ನೀವೇನಂದ್ರಿ 2 ನಾನೇ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು ಅಂದ್ರಿ ನೀವು. ಹಾಂ, ಮತ್ತೆ ಹ್ಯಾಂಗೆ ನೋಡ್ತೀರಿ ಅದು? ನಿಮ್ಗೆ ಏನು ಪರ್ಮಿಷನ್ ಅದ? ಏನಾದ್ರೂ ಇದಕ್ಕೆ ಜವಾಬ್ದಾರಿ ಯಾರು? ಹಾಂ, ನೀವೇನಾ ಜವಾಬ್ದಾರಿ? ನೀವೇನಾ? ಹಾಂ, ಕೇಳಿಯಲ್ಲಿ ಡ್ಯೂಟಿ ಡಾಕ್ಟರ್ಸ್ 5 ಜನ ಅದಾರೆ. ಬಟ್ ಅದರಲ್ಲಿ ಡ್ಯೂಟಿ ಜನ ಬರೀ ಒಬ್ಬರೇ. ಆಯುರ್ವೇದಕ್ಕೂ ಅವರೇ ನೋಡ್ತಾ ಇದ್ದಾರೆ ಮತ್ತು ಅಲೋಪತಿನೂ ಅವರೇ ನೋಡ್ತಾ ಇದ್ದಾರೆ. ಸರ್ ಇದು ಹಿಂಗೆ ಎಷ್ಟು ತಿಂಗಳು ನಡೀತಾ ಇದೆ ಸರ್? ನಾವು ನೋಡ್ತಾ ಇರೋದ್ರಿಂದ ಇದೇ ಥರ ನಡೀತಾ ಇದೆ. ಒಂದು 1 year ಆಯ್ತು ಇದೇ ಥರ ನಡೀತಾ ಇದೆ. ಮೇಂಟೆನೆನ್ಸ್ ಸರಿಯಾಗಿಲ್ಲ. ಅಲ್ಲಿ ಚೀಟಿ ಕೇಂದ್ರದಲ್ಲಿ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇದೆ. 5 ರೂಪಾಯಿ ಚೀಟಿ 20 ರೂಪಾಯಿ ಇಶ್ಯೂ ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ಸ್ ಯಾರು ಅವೈಲೇಬಲ್ ಇರ್ತಾ ಇಲ್ಲ. ಸಮಯಕ್ಕೆ ಯಾರಿಗೆ ರೋಗಿಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಹಾಗೆ ಬಹಳ ಸಮಸ್ಯೆ ಆಗ್ತದೆ. ಸಾರ್ವಜನಿಕರಿಗೆ ಬಹಳ ಸಮಸ್ಯೆ ಆಗ್ತದೆ. ಡಾಕ್ಟರ್ಸ್ಗಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಬೇಕು. ಇದ್ರ ಬಗ್ಗೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಕೇಂದ್ರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸರ್ ಎಷ್ಟು ಜನ ಬರ್ತಾರೆ ಡಾಕ್ಟರ್ಸ್ ಅಲ್ಲಿ? ಇಲ್ಲಿ ಡ್ಯೂಟಿ ಡಾಕ್ಟರ್ಸ್ ಆಕ್ಚುಲಿ 4 ರಿಂದ 5 ಜನ ಇದ್ದಾರೆ. ಬಟ್ ಯಾವಾಗಲೂ ಆನ್ ಡ್ಯೂಟಿ ಇರೋದು ಒಬ್ಬರೇ ಮಾತ್ರ. ಒಬ್ಬರೇ. ಅದನ್ನು ನಾವು ಯಾವಾಗ ಬಂದಾಗ ಎಲ್ಲ ನೋಡ್ಕೊಳ್ಳೋದು ನರ್ಸ್ ಮಾತ್ರ. ಹೌದಾ ಸರ್? ಹಾಗಾಗಿ ಡಾಕ್ಟರ್ ರೆಸ್ಪಾನ್ಸ್ ಮಾಡ್ಬೇಕಂತ ಕೇಳ್ಬೋದು. ಇದ್ರ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು. ಸರ್ ಮಹೇಶ್ ಅವರು ಅದಕ್ಕೋಸ್ಕರ ಬಟ್ ಯಾರೂ ಇಲ್ಲ. आधा घंटे क्या बताने का था आपको? क्यों डॉक्टर साहब नहीं है? कब आते थे? आप कितने दिन से आ रहे दवाखाने में? यहाँ पर ऐसा क्या? तो अभी डॉक्टर से नहीं है? 5 ರೂಪಾಯಿ ತಗೊಳ್ತಾರ್ರಿ ಆನ್ಲೈನ್ ಬಂದು ಕೊಡತ್ತಾರ್ರಿ. ಮತ್ತೆ ಈಗೇನಾರ ಲೈಟ್ದಲ್ಲಿ ಕರೆಂಟ್ ಹೋಯ್ತು ಅಂತಂದ್ರೆ ಆ ಪ್ರಾಬ್ಲಮ್ ಅಲ್ಲ, ಕರೆಂಟ್ ಇರ್ತಾ ಇಲ್ಲ. ಅಣದಿಂದ ಬ್ಲಡ್ ಇಂದ ಬ್ಲಡ್ ಸ್ಟೋನ್ ಸರ್. ತಾವು ಡ್ಯೂಟಿ ಯಾವಾಗ ಬರ್ತೀರಿ? ಎಷ್ಟು ಗಂಟೆಗೆ ಡೈಲಿ?
ಸರ್ ಡೈಲಿಂದ 9:30 ಒಳಗಡೆ ಬರ್ತೀವಿ. ಅಚ್ಚಾ, ಎಷ್ಟು ಡಾಕ್ಟರ್ಗಳಲ್ಲಿ ಸ್ಟಾಪ್ ಇದೆ ಸರ್ ಇಲ್ಲಿ 5 ಮೆಂಬರ್ಸ್ ಡಾಕ್ಟರ್ ಸರ್. ಡಾಕ್ಟರ್ಸ್ ಯಾರೋ ಬರ್ತಾ ಇಲ್ಲ ಅಣ್ಣ, ಒಬ್ಬರೇ ಡಾಕ್ಟರ್ ಲೀವ್ ಮೇಲೆ ಬರ್ತಾರೆ, ಫಂಕ್ಷನ್ ಹೋಗ್ಬೋದು. ಲೀವ್ ಅಂತ ನೀವು ಅಷ್ಟು ಜನ ಲೀವ್ ಮೇಗೆನಾ? ಏನಿಲ್ಲ, ಅಷ್ಟು ಜನ ಲೀವ್ ಮೇಗೆನಾ? ಆಯುರ್ವೇದಿಕ್ ಡಾಕ್ಟರ್ ಇದು ಮೆಡಿಸಿನ್ ಕೊಡ್ತಾ ಇದ್ದಾರೆ. ಡಾಕ್ಟ್ರಿಗೆ ಮಾತ್ರ ಚಲೋ ಸರ್. ಅದೇನು ಸರ್? ಅವ್ರಿಗೆ ಜಾಸ್ತಿ ಐಡಿಯಾ ಇರ್ತದೆ. ಹೌದು. ನಮ್ಗೆ ಯಾಕಂದ್ರೆ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ ಅವ್ರಿಗೆ ಗೊತ್ತಾಗುತ್ತೆ. ತಮ್ಮ ಹೆಸರು? ಸರ್ ಹೆಸರು ಸಿಂಗ್ರಿ ಅಂತ, SB ಸಿಂಗ್ರಿ ಅಂತ ಸರ್. SB ಸಿಂಗ್ರಿ. ಯಾವ ಸರ್? ಸರ್ ನಮ್ದು ಬಿಜಾಪುರ. ಹಾಂ, ಯಾರು ಒಬ್ರು ನೀವು ಒಬ್ಬರೇ ಇದ್ರಿ? ಹಾಂ, ಒಬ್ಬರೇ? ಎಮರ್ಜೆನ್ಸಿ ಪೇಷಂಟ್ ಮಾಡ್ತಾರೆ, ಅಡ್ಮಿಟ್ ಆಗಿದ್ದು ಪೇಷಂಟ್ ಮಾಡ್ತೀವಿ. ನೀವು ಗ್ರೂಪ್ ಇವರು ಒಬ್ಬರು ಇದ್ದೀರ ಅಂತ ತಿಳ್ಕೊಳ್ಳಿ. ನಿಮ್ಗೆ ಒಬ್ಬರಿಗೆ ಪೇಷಂಟ್ ಮಾಡ್ತೀವಿ ನಾವು. 6 ಜನಕ್ಕ? ಈ ಪ್ರೆಸೆಂಟ್ ಇಲ್ಲಿ ಎಮರ್ಜೆನ್ಸಿ 6 ಜನ ಇದ್ದೀರಿ. ಒಟ್ಟು ಟೋಟಲ್ ಹಾಂ. ಈಗ ಸಿಸ್ಟಮ್ ಒಬ್ಬರೇ ಪ್ರೆಸೆಂಟ್ ಈಗ ಮಾರ್ನಿಂಗ್ ಡ್ಯೂಟಿ ಇದೆ ನಿಮ್ಮದು? ಇಬ್ಬರು ಎಲ್ಲಿ ಯಾರ ಮತ್ತಿಲ್ಲಿ? ಇಲ್ಲ, ಸಿಸ್ಟರ್ಸ್ ಇದ್ದೀರ, ಬ್ರದರ್ಸ್ ಸಿಸ್ಟರ್ಸ್ ಒಬ್ಬರೇ ಮ್ಯಾನೇಜ್ ಮಾಡ್ತೀರಾ? ಒಬ್ಬರೇ ನೀವು? ತಾವು ಅಂದ್ರೆ ಡಿ ಗ್ರೂಪ್ದಾಗ ನೀವು ಒಬ್ಬರೇ ಇದ್ರಿ. ಈಗ ಅದು ಒಬ್ಬರೇ ಇದ್ರ ಮೇಲೆ ಹಾಕೊಂಡು ಬರ್ತೀರಿ ಈ ಚೇರ್ಮನ್ ಏನ್ರಿ? ಹೆಂಗೆ ಇದಾಯ್ತು ಮೇಡಮ್ ಒಬ್ರಿಗೆ? ತರ್ತಾರ? ಏನದವ ನಿನ್ನ ಹೆಸರು? ಕಮಲಮ್ಮ. ಯಾವರು? ಇಲ್ಲಿ ಎಷ್ಟು ವರ್ಷ ಮಾಡ್ತೀರಿ ಜಾಬ್ ಇಲ್ಲಿ? ಅಚ್ಚಾ. ಅಂದ್ರೆ ಮೇಡಮ್ ಅವ್ರು ಎಮರ್ಜೆನ್ಸಿಯಲ್ಲಿ ಡಾಕ್ಟರ್ ಇರಲ್ಲ ಅಂದ್ರೆ ಅಲ್ಲಿಂದ ಬರ್ತಾರೆ ಇಲ್ಲಿ? ಅಚ್ಚಾ, ಇದು ಎಮರ್ಜೆನ್ಸಿ ಇದೆ. ತಮ್ಮ ಹೆಸರು? ಮಾರ್ಗರೇಟ್. ಅಚ್ಚಾ, ತಾವು ಇಲ್ಲೇ ಲೋಕಲ್ ಇಲ್ಲ? ಬೀದರ್ ಡೈಲಿ. ಏನ್ರಿ ಹೇಳ್ರಿ, ನೀವು ಹೇಳ್ರಿ, ಹೇಳಿರಿ ಏನಂತ ಹೇಳಿರಿ ಮೇಡಮ್? ಇಲ್ಲ, ಡಾಕ್ಟರ್ಸ್ಗೆ ಏನಂತ ಹೇಳಿರಿ? ಡಾಕ್ಟರ್ ತಿಳಿಸಿರಿ ಮಾತು. ಹೊರಗೆ 2 ರೂಪಾಯಿ ಒಂದು ಮಾಡ್ತಾರೆ. ನಮ್ದೇ ಪೇಪರ್ ಆದ್ರೆ 2 ರೂಪಾಯಿ ಒಂದು ಹಾಕ್ತಾರೆ. ಏನ್ ಪೇಪರ್ ಇದೆ?
ಡಾಕ್ಟರ್ ಸಾಹೇಬ್ ನೀವೇ ಬಂದಿದ್ದೀವಿ. ಬಂದಿದ್ದಾರೆ ಡಾಕ್ಟರ್ ಸಾಹೇಬ್ ಬಂದಾರ ಅವರೇ ಹೌದ್ರಿ ಮೇಡಮ್ ಡಾಕ್ಟರ್ ಸಾಹೇಬ್ರಾಗ ಬಂದ್ರಿ ಎಷ್ಟು ಥರ ಮಾಡಿದ್ರಿ ಇಲ್ಲ ಯಾರ ಬರಕಲ್ಲಿ ಕಳಿಸ್ರಿ ಬಾ ಅಂತ್ರಿ ಅಲ್ಲಿಗೆ ಬರ್ಬೇಕಾಯ್ತು ನಿಮ್ದಂದ್ರೆ ಗಾಡಿ ಐತ ನೀವು ಬರ್ಕೊಡ್ರಿ ಅವರು ನೀವು ಬರ್ದು ಯಾರು ನಂಗೆ ನಾನು ತೋರಿಸ್ಕೊಂಡು ಹೋಗಿ ಮತ್ತೆ ಊರಿಗೆ ಹೋದ ನಮಗೆ ರವಿ ಅದು ನಾಗರಿಕ ವಯಸ್ಸು 34 ಸರ್ ತಿಂಡಿ ಕೊಡೋದು ಆಯುರ್ವೇದಿಕ್ ಇದು ಕೊಡ್ರಿ ತಿಂಡಿ ಕೊಡೋದು ಈಚೆಗೆ ಪೂರ ಖರ ಇದೆ ಸರ್ ಫುಲ್ ಹಿಂಗೆ ಆಗ್ಯದ ಸರ್ ತೋರ್ಸಂದ್ರಿ ಇದೆಲ್ಲ ಹಿಂಗೆ ಪೂರ ಬ್ಲ್ಯಾಕ್ ಆಗ್ಯದ ರೀ ಈ ಸೈಡ್ ಅದು ಹಿಂಗೆ ಇದ್ರ ಟೈಪ್ ಆಗಿ ಒಳಗೆ ಪೊಕ್ಕಲ್ಲತ್ತದ ಸರ್ ಇಲ್ಲಿ ನಡ್ಕೊಂಡು ಹಿಂಗೆ ವೈದ್ಯನ ತೋಡಿ ಗೋಲಿ ಎಲ್ಲಿ ಸಿಗ್ತದೆ ಸರ್ ನಮ್ಮಲ್ಲೇ ಸಿಗ್ತದೆ ಆಯುರ್ವೇದಿಕ್ ಇಲ್ಲ ಆಯುರ್ವೇದಿಕ್ ನಿಮಗೆ ಕಂಡೀಷನ್ ಜಾಸ್ತಿ ಇದೆ ಅದು ಕಂಟ್ರೋಲ್ ಬರಲ್ಲ ಫಸ್ಟ್ ಹೋರಿ ಅಮೌಂಟ್ ಮಾಡ್ಬೇಕು ಇಲ್ಲಕ್ಕಿದ ಅದು ಕ್ರೀಮ್ ಆಯುರ್ವೇದಿಕ್ ಇಲ್ಲಿ ನಿಂಬಲ್ಲಿ ಒಯ್ದು ಒಂದ್ಸಲ ಕಮ್ಮಿ ಆಗ್ಯದ ರೀ ಬರ್ದಿದೆ ಕ್ರೀಮ್ ಇದು ಪೌಡರ್ ಇರ್ತವ್ರಿ ಆಯುರ್ವೇದಿಕ್ ನಿಂಬಲ್ಲಿ ಅದು ಕಲ್ಸ್ಕೊಂಡು ಹಾಕೊಂಡ್ರೆ ಕಮ್ಮಿ ಆಗಿತ್ತು ಅಂತ ಬರ್ದಿದೆ
ಇದು ಯಾವ್ದು ಬರೋದು? ಇಲ್ಲೇ ಸಿಕ್ತು ನಮ್ಮಲ್ಲಿ. ಇದು ಚಿಕನ್, ಮಟನ್, ಫಿಶ್ ಮತ್ತು ಎಣ್ಣೆ ಮೀನ್ಸ್ ಚಿಕನ್ ತಿಂದು ಇದು ಫಿಶ್ ಇದಾಗಿದೆ ಸರ್ ಮಣ್ಣ. ತಿನ್ಬಾರ್ದ. ಮತ್ತೆ ಎರಡನೇ ಸ್ವೆಟಿಂಗ್ ಬಿಡ್ತಲ್ಲ ಜಾಸ್ತಿ ಆಗ್ತದೆ. ಹಾಂ, ಇದು ಆಯುರ್ವೇದಿಕ್ ಒಂದು ಬರ್ತದೆ, ಅದಕ್ಕೆ ನಂಬರ್ ವೈದ್ಯ ಕೊಡ್ರಿ ಅಂತ ಯಾವ ಪೌಡರ್? ನಿಮ್ಮಲ್ಲಿ 2 ಡಬ್ಬಿದಾಗ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀವಿ ಸರ್. ಜಲಮನ್ ಲೋಷನ್. ಹ್ಞೂ ರೀ. ಯಾರು ಬರ್ಕೊಟ್ರದು? ಇಲ್ಲೇ ಹೋಯ್ದೆ ಸರ್ ಲಾಸ್ಟ್ ಟೈಮ್ ಬಂದಾಗ ಕಮ್ಮಾಗಿ ಪೂರ ವೈಟ್ ಆಗಿದ್ದು ಮತ್ತೆ ಹಂಗಿದ್ದ. ಆಯುರ್ವೇದಿಕ್ ಸಾಬ್ರು ನೀವೇ ಇದ್ದೀರಿ ಸರ್? ಹಾಂ, ಆಯುರ್ವೇದಿಕ್ ನೀವೇ? ಎರಡು ನೀವೇ? ಭಾರಿ. ಸರ್ ಏನು ಸರ್ ಹೊರಗಿಂದು ಹೊರಗೆ ಎಲ್ಲಿ ಸಿಗ್ತಾವಂತ್ರಿ? ಕಿಲೋನು ನೋಡ್ಬೇಕಿತ್ತು ಹೆಣ್ಣು ನಿಮ್ಮಲ್ಲಿ ಬರ್ತಾರೆ ಸರ್ ಎಲ್ಲ ಹೊರಗಿಂದ ಹೆಂಗೆ ಸಾಬ್ರು? ಡಾಕ್ಟರ್ ಹೋಗಿ ಹೇಳಿ ಇಲ್ಲ ಅಂತ ಏನದ ಇಲ್ಲ ಅಂತ ಸರ್ ಇಲ್ಲಂದ ಅಂತ ಹೇಳಿ ಇದು ಇವೆರಡು ಹೊರಗಿಂದ ಏನತ್ತೀರಿ ಸಾಹೇಬ್ರೆ? ಇವೆರಡು ಹೊರಗೆ ಸಪ್ಲೈ ಇಲ್ಲ ಐಟಮ್ ಬರೀತಾನೆ, ಇದು ಐಟಮ್ ಮತ್ತೆ ಇವು ಬರೆಯೋದು ಬರೆಯಲ್ಲ ತಿಂಡಿ ಇಲ್ಲ ಐಟಮ್ ಬರೀತಾನವ. ಏನು ನೋಡ್ರಿ ಸರ್ ನೀವು ಕೆಲಮಿಲ್ ಲೋಷನ್ ಸಪ್ಲೈ ಇವೆರಡು ಗೋಲಿ. ಹ್ಞೂ ಕೆಲಮಿಲ್ ಲೋಷನ್ ಇವು ತಗೊಂಡ್ವಿ ಲೆಕ್ಕದಾಗಿಲ್ಲ ಅಂದಂಗ. ಇದು ಸಪ್ಲೈ ಇಲ್ಲ. ಹಾಂ, ಇದು ಇದ್ದು ಥೋಡೆ ಬಂದು ಹೋಗ್ಯಾವ ಇದಿಲ್ಲ. ಹಾಂ, ಇದ್ರ ಹೊರಗಿನ ಬರ್ದಾನ ಹಾಂ. ಇವು ಬರೀ ಅಂದ್ರೆ ಬರಲ್ಲ ಬೋಳಿ ಮಗ, ಇವು ಬರೀ ಅಂದ್ರೆ ಬರಲ್ಲ ಸುಳ್ಳು ಅವ. ಇಲ್ಲ ಐಟಮ್ ಬರೀತಾನೆ ಬೋಳಿ ಮಗ. ಅವನಿಗೆ ಹನ್ನೆರಡು ಆಯುಷನ ಅವನ MBBS ಅಲ್ಲ. ಏನು ಸರ್ ಆಯುಷನವ ಆಯುರ್ವೇದಿಕ್ MBBS ಅಲ್ಲವ. MBBS ಅಲ್ಲ ಸುಳ್ಳು ಅನ್ನವ. ಹಿಂಗೆ ಬರುತ್ತೆ ಹಿಂಗೆ ಮಾಡ್ತೀವಿ ಸರ್ ಡ್ಯೂಟಿ. ಸುಳ್ಳುಗಳೆಲ್ಲ ಡಾಕ್ಟರ್ಗಳೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಹೆಂಗೆ ಕೂಡಿಸ್ತಾವೆಲ್ಲ ಮಹಿಳೆಯರು ಕಟ್ಟಿ MBBS ಪ್ರಾಕ್ಟೀಸ್ ಮಾಡ್ತಾ ಆರಾಮ ಹೇಳಲ್ಲ. MBBS ಫುಲ್ ಇವು MBBS ಇಲ್ಲ ಡಾಕ್ಟರ್. ಎರಡು ಕುಳತನ ಸರ್, ಆಯುರ್ವೇದಿಕ್ನು ಕುಳತಾನ ಇದನ್ನು ಕುಳತಾನ. ಹೆಂಗೆ ಆಯುರ್ವೇದಿಕ್ ಬರಲ್ಲ ನೋಡ್ರಿ, ಅದು ಬರೀಬೇಕು ತಂದೆ ಈಕೆಲ್ಲ ಹಿಂಗೆ ರಂಡಿ. ಇಲ್ಲ ಅವ್ರು ಆಯುರ್ವೇದಿಕ್ ಡಾಕ್ಟರ್. ಇದು ಹೆಂಗೆ ಮತ್ತೆ ಅಂದಿರ್ತೀನಿ ನಾವು ಹೋಗಿ ಇಲ್ಲ ಹಂಗೆ ರೀ ಬರೀತಾರ ಸುಳ್ಳು ಬಿಡ್ಬೋದು. ಆಣೆಲ್ಲ ತಿಂತ ಹೇಳೆಲ್ಲ ತಿಂತ ಆಯುರ್ವೇದಿಕ್ಕೆ ಬರೀತೇನ ಆಯುರ್ವೇದಿಕ್ ಬಿಸಿಲು ಬರೆಯಲ್ಲ ಅಂತ ಆಣೆಲ್ಲ ತಿಂತಾವ ರಂಡಿ ಮತ್ತೆ ಬರೀತಾವ. ಹಾಂ ಇವು ಬರ್ದು ನೋಡ್ರಿ. ಇವು MBBS ಏನ್ ಚಂದ ಅಲ್ಲಿ ತಿಂಡಿ ಕಮ್ಮಿ ಐತಾವ ಯೂನಿವರ್ಸಿಟೀಸ್. ಇವು ಕಿಲ್ ಕೇಳ್ರಿ ಇದು ಜಾಗ ನಡೀತದಿಲ್ಲ. ಕೊಡುವಂತ್ರಿ ಅವನಿಗೆ ತೋರ್ಸಂತ್ರಿ. ಈಗ ವಾಪಸ್ ಕೊಡೋದು ಸರ್. ಸರ್ ವಾಪಸ್ ಕೊಡೋದು ಸರ್, ವಾಪಸ್ ಕೊಡೋಣ ಸರ್. ಹಾಂ ಹಾಂ ಇವು ಹೆಂಗೆ ಮಾಡಂತ್ರಿ ಮತ್ತೆ? ನೀವು ನಾನೇ ಹೇಳಿದ್ದೀನಿ ಸರ್ ಇದು ಹೆಂಗ್ರಿ ಇಲ್ದೇನೆ ಅಂದ್ರೆ ಇಲ್ಲಪ್ಪ ಹಂಗ ಹೊರ ತಗೋಂತ ಸೀಗ್ ಹೇಳಿದಾರ ಏನ್ ಸರ್? ಹಾಂ ಹಾಂ ಏದು ಇವು ಹೆಂಗ್ ಮಾಡಿದ್ರಿ ಎರಡನೇ ರೂಮ್ಲಿ? ಆಯ್ತು ಸರ್. ಮೆಡಿಕಲ್
ಹೇಳಿದ್ರು ಎಲ್ಲ ಹೊರಗಿನ ತಗೊಳತ್ತ ಎರಡು ಗೋಲಿ ಕೊಟ್ಟು ಖಾಲಿ ಆ ಹುಡುಗರು ಸಲಿಂದು ಟಾಣಿಗೆ ಬರ್ಕೊಟ್ರೆ ಇಲ್ಲಿ ಎಲ್ಲ ತನ ಇಲ್ಲ ಟೂಪ್ ಅದ ಇವ್ ಎರಡೇ ಕೊಟ್ಟ ನೋಡ್ರಿ 6 ಗೋಲಿ ಬರ್ದನ ಟೂಪ್ ಸರಿ ಇಲ್ಲಿ ಜರ ಲೆಕ್ಕ ಇಲ್ಲ ಇಲ್ಲಿ ಏನೋ ಸಮಸ್ಯೆ ಗೊತ್ತಾಗ ನೋಡ್ರಿ ಮಾತು ಏಟ್ ಎಮರ್ಜೆನ್ಸಿ ಇದ್ರು ಮುಂಜಾನೆ ಮಂದಿ ಸಂಜೆ ತನಕ ಕುಂತ ಹೋಗಿದೇವ್ರಿ ಯಾವಾಗ ಪೂಜೆ ಕಮ್ಮದಿಲ್ಲ ಒಟ್ಟ ನಮ್ಮ ಪಪ್ಪ ಮಾ ಸಿಟ್ಟಿಗೆ ಬಂದ್ರೆ ಅವಾಗ ಬಂದು ನೋಡ್ರಿ ಇಂಜೆಕ್ಷನ್ ಅವಾಗ ಡಾಕ್ಟರ್ ಬರ್ಲಂತ್ರಿ ಬಂದಾರ ನೋಡ್ರಿ ಅರ ನೋಡ್ರಿ ಒಳಗ ಒಬ್ರೇ ಅವ್ರ ಒಬ್ರೇ ನೋಡ್ತಾರ ಅವ್ರ ಒಬ್ರೇ ನೋಡ್ತಾರೆ ಯಾಕೆ ಯಾಗಿ ಒಬ್ರೇ ಅವ್ರ ಒಬ್ರೇ ಇರ್ತಾರ ಬರ್ತಾರ ಇಲ್ಲ ನಂದು ಆಯುರ್ವೇದಿಕ್ ಬರ್ಕೊಟ್ರ ಮತ್ ನಿಮ್ದು ಇದು ಆರ್ಥೋಪೆಟಿಕ್ ಇದು ಅವರೇ ನೋಡತಾರಲ್ಲ ಟಾಣಿಕವ ಇಲ್ಲ ಟೂಪ್ ಅಲ್ಲ ಟೂಪ್ ಎಲ್ಲ ಹೊರ ತಗೋರಿ ಅಂತ ಇಲ್ಲಿ ಮೆಡಿಕಲ್ ಬಿ ಕಾಣ ಇಲ್ಲಿ ಅವ್ರೊಬ್ಬರೇ ಇರ್ತಾರೆ ಸರ್ ಇಲ್ಲಿ ಹೊರಗೆ ಬಿ ಸಿಗೋಟ ಸರ್ ಹೊರಗೆ ಬಿ ಅಲ್ಲೇ ಕೇಳಿದ್ರೆ ಅಲ್ಲಿ ಬಿ ಕೇಳಿದ್ರೆ ಮತ್ತೆ ಹೊರಗೆ ಬಿ ಕೇಳಿದ್ರು ಮೇಡಮ್ ಇದು ಜನರಲ್ ವಾರ್ಡ್ ರೀ ಡಾಕ್ಟರ್ ಸಾಹೇಬ್ರು ಯಾವಾಗ ಬರ್ತಾರೆ ಮೇಡಮ್ ಡ್ಯೂಟಿ ಅದೇ ಇರ್ತಾರ ಯಾವಾಗ ಬರ್ತಾರೆ ಡ್ಯೂಟಿ ಜಾಬ್ ಇಲ್ಲಿ ವಿಸಿಟಿಂಗ್ ಬರಲ್ರಿ ಎಲ್ಲಿ ಫೀಲ್ಡ್ ಇದು IPD ಅದ ಇದು ಜನರಲ್ ವಾರ್ಡ್ ಅದ ಇಲ್ಲಿ ಬಂದು ಪೇಷಂಟ್ ನೋಡಕ್ ಡಾಕ್ಟರ್ಸ್ ವಿಸಿಟಿಂಗ್ ಅವಾಗ ಏನಾರ ಇರ್ಬೋದಲ್ಲ ಯಾವಾಗ ಬರ್ತಾರೆ ವಿಸಿಟಿಂಗ್ ಅವರ್ಸ್ ಈಗ ನಂಗೆ ಏನಾರ ಎಮರ್ಜೆನ್ಸಿ ಇತ್ತು ಅಂತ ಇದು ಬರ್ತಾರೆ ಬರಂಗಿಲ್ಲ ಬರ್ತಾರ ಮತ್ತೆ ರೌಂಡ್ಸಿಗೆ ಒಂದ್ಸಲ ಬಂದು ಅದೇ ರೌಂಡ್ಸಿಗೆ ಯಾವಾಗ ಬರ್ತಾರೆ ಮೇಡಮ್ ಅಲ್ಲಿ OPD-ದಾಗ ಸ್ವಲ್ಪ ಟೈಮ್ ಸಿಕ್ತು ಅಂತಂದ್ರೆ ಇಲ್ಲಿ ಬಂದು ನೋಡಿ ಅದು ಟೈಮ್ ಸಿಗ್ನಲ್ ಎಷ್ಟು ಜನ ಮೇಡಮ್ ಹಾಸ್ಪಿಟಲ್ ಡಾಕ್ಟರ್ ಸದ್ಯ ಇಬ್ರು ಇಬ್ರು